ವೆಲ್ಕಮ್ ಟು ಶ್ರೀ ಬೋಟಿಕ್. ಇವತ್ತು ನಾನು ನಿಮಗೆ ಟ್ರೆಂಡಿಂಗ್ ಸ್ಲೀವ್ಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದು ಬ್ಲೌಸಿನ ಫ್ಯಾಬ್ರಿಕ್ಕು, ಇದು ಬಂದು ಸ್ಯಾರಿ ಫ್ಯಾಬ್ರಿಕ್ ಆಗಿರುತ್ತೆ. ನಾನು ಸ್ಯಾರಿ ಫ್ಯಾಬ್ರಿಕ್ನ ಸ್ಯಾರಿ ಏನು ಫುಲ್ಲು ಲೆಂತ್ ಇರುತ್ತಲ್ಲ ಆ ಲೆಂತಲ್ಲಿ 8 ಇಂಚಸ್ ಸ್ಯಾರಿ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊಂಡಿರ್ತೀನಿ. 8 ಇಂಚಸ್ ಸ್ಯಾರಿ ಫ್ಯಾಬ್ರಿಕ್ ಇದು. ಇದ್ರ ವಿಡ್ತ್ ಬಂದು ಏನು ಉದ್ದ ಇದೆಯಲ್ಲ ಆ ಸ್ಯಾರಿಯಲ್ಲಿ ಒಂದು 16 ಅಷ್ಟು ಕಟ್ ಮಾಡಿಕೊಂಡು 16 ಇಂಚಸ್ ಅಷ್ಟು ಕಟ್ ಮಾಡಿಕೊಂಡು ಇದಕ್ಕೆ ಆಫ್ ತೊಗೊಂಡಿರ್ತೀನಿ. ಈ ಥರ ತೊಗೊಂಡು ಇದನ್ನು ಬ್ಲೌಸ್ ಪೀಸಿಂದು ಏನಿರುತ್ತಲ್ವ ಸ್ಲೀವ್ಸಿನ ಫ್ಯಾಬ್ರಿಕ್ಕು ಮಿಡಲಲ್ಲಿ ಆಫಲ್ಲಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಜಾಯಿಂಟ್ ಮಾಡಿಬಿಟ್ಟು ಈ ಥರ ಫ್ರಿಲ್ಸ್ನ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಈ ಫ್ರಿಲ್ಸ್ನ ಟೋಟಲ್ ಈ ಥರ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಎಲ್ಬೋ ಸ್ಲೀವ್ಸಿಗೆ ಎಷ್ಟು ಲೆಂತ್ ಬೇಕಲ್ಲ ಅಷ್ಟು ಲೆಂತು ಈ ಥರ ಫ್ಯಾಬ್ರಿಕ್ನ ಜಾಯಿಂಟ್ ಮಾಡ್ಕೊತೀನಿ. ಇದಕ್ಕೆ ಬಾರ್ಡ್ರ್ ಬಂದಿಲ್ಲ, ಬಾರ್ಡ್ರ್ಲೆಸ್ ಸ್ಯಾರಿ ಇದೆ ಆ್ಯಕ್ಚುಲಿ. ಸಾಫ್ಟ್ ಸಿಲ್ಕಲ್ಲಿ ಬರುತ್ತಲ್ಲ ಬಾರ್ಡ್ರ್ ಇರಲ್ಲ ಆ ಥರ ಸ್ಯಾರಿ ಇದು. ಸೊ ನಾನು ಇದೇ ಫ್ಯಾಬ್ರಿಕ್ನ ಇಲ್ಲಿ ಈ ಥರ 4 ಇಂಚಸ್ ಫ್ಯಾಬ್ರಿಕ್ಗೆ ಈ ಕಡೆ ಎರಡೂ ಕಡೆನೂ ನಾನು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಹಾಕ್ಬಿಟ್ಟು ಗೋಲ್ಡನ್ ಕಲರ್ ಪೈಪಿಂಗ್ನ ಹಾಕ್ಬಿಟ್ಟು ಇಲ್ಲಿ ಈ ಥರ ಅಟ್ಯಾಚ್ ಮಾಡ್ತೀನಿ. ಯಾವ ಥರ ಅಟ್ಯಾಚ್ ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಲೈನಿಂಗ್ ಏನು ಎಷ್ಟು ಅಗಲ ಬೇಕು ಅನ್ನೋದನ್ನ ಒಂದು 4 ಇಂಚಸ್ ಅಂತ ನಾವು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ ಅಷ್ಟೇ ಇಂಚಲ್ಲಿ ನಾವು ಮೇನ್ ಫ್ಯಾಬ್ರಿಕ್ನ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇದಕ್ಕೇನಿದೆಯಲ್ಲ ಇವಾಗ ಥ್ರೆಡ್ ಪೈಪಿಂಗ್ ಹಾಕೋಬೇಕು. ಇವಾಗ ನಾವು ಕರೆಕ್ಟಾಗಿ ನೋಡ್ಕೊಳ್ಳಿ. ಲೈನಿಂಗು ಬಟ್ಟೆ ಕಡಿಮೆ ಬಿದ್ದಿದೆ ಅಂತ ಇಲ್ಲಿ ಜಾಯಿಂಟ್ ಮಾಡಿನಲ್ಲ ಅದು ರೈಟ್ ಸೈಡ್ ಬರೋ ಥರ ನಾವಿಲ್ಲಿ ರೆಡಿ ಮಾಡ್ಕೋಬೇಕು. ಈ ಥರ ಇದಕ್ಕೆ ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ. ಈ ಥ್ರೆಡ್ ಪೈಪಿಂಗ್ ರೆಡಿ ಮಾಡ್ಕೊಂಡ್ಮೇಲೆ ಇದು ಎಕ್ಸ್ಟ್ರಾ ಒಂದು 1/2 ಇಂಚ್ ಅಷ್ಟಿದೆ. ಸೊ ಇಷ್ಟಿದ್ರೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಸೊ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನಾವು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ನಿಮಗೆ ಎಕ್ಸ್ಟ್ರಾ ಕಚ್ಗೋಸ್ಕರ ನೀವು ಒಂದು 2 ಇಂಚಸ್ ಅಷ್ಟು ಬಿಟ್ಟಿರ್ತೀರಲ್ವ ಅಲ್ಲಿ ನೀವು ಪೈಪಿಂಗ್ನ ಹಾಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಸೊ ಅಲ್ಲಿ ಬಿಟ್ಬಿಟ್ಟು ಉಳಿದ ಕಡೆ ಪೈಪಿಂಗ್ನ ಈ ಥರ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ಥರ ಅಟ್ಯಾಚ್ ಮಾಡ್ಕೋಬೇಕು ಕಂಪ್ಲೀಟು. ಅದೇ ಥರ ಇನ್ನೂ ಒಂದಕ್ಕೂ ಸೇಮ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಪೈಪಿಂಗ್ನ. ಈಗ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ಮೇನ್ ಫ್ಯಾಬ್ರಿಕ್ನ ನಾವು ಜಾಯಿಂಟ್ ಮಾಡ್ಕೋಬೇಕು. ಇದಕ್ಕೆ ಮೇನ್ ಫ್ಯಾಬ್ರಿಕ್ನ ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ನೀಟಾಗಿರುತ್ತೆ, ಪೈಪಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಸೊ ನಾವು ಮೇಲ್ಗಡೆ ಕೂಡ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ ನೀಟಾಗಿ ಸರಿಸಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲೇ ಸ್ಟಿಚ್ ಹಾಕಿ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಪೈಪಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಪಕ್ಕದಲ್ಲಿ ಸ್ಟಿಚ್ ಹಾಕಬೇಕು. ಎರಡೂ ಕೂಡ ಇದೇ ರೀತಿ ನೀವು ರೆಡಿ ಮಾಡ್ಕೊಂಡ್ಮೇಲೆ
ಅದಕ್ಕೆ ಹೇಗೆ ಅಟ್ಯಾಚ್ ಮಾಡಿಸ್ತೀನಿ ಅಂತ ತೋರಿಸ್ತೀನಿ. ಈ ರೀತಿ ಈ ಕಡೆ ಕೂಡ ನಾವು ಒಂದು ಸೈಡ್ ಪೈಪಿಂಗ್ ಹಾಕ್ಕೊಂಡಿದ್ರಲ್ಲ ಈ ಪೀಸಿಗೆ, ಈ ಕಡೆ ಕೂಡ ಪೈಪಿಂಗ್ ಹಾಕ್ಕೊಂಡು ಇದನ್ನು ಕೂಡ ಈ ಥರ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಕೂಡ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ, 2 ಸೈಡ್ ಕೂಡ ಪೈಪಿಂಗ್ ರೆಡಿ ಆಗಿದೆ. ಈಗ ರೆಡಿಯಾಗಿರೋ ಪೈಪಿಂಗ್ನ ಈ ರೀತಿ ಹಾಕ್ಕೋಬೇಕು. ಕಾಣಿಸ್ತಾ ಇದೆ ಅಲ್ಲ? ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಕಂಪ್ಲೀಟ್ ವಿಡಿಯೋ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡು ಬರೋಣ. ಕರೆಕ್ಟಾಗಿ ಆ ಕಡೆ ಈ ಕಡೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದನ್ನು ಮಾಡ್ಕೊಳ್ಳೋಣ. ಇದ್ರ ಮೇಲೆ ಈ ಥರ ನೀಟಾಗಿ ಒಂದು 1/2 ಇಂಚ್ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಂಡು ಬಂದುಬಿಡಿ. ಇಷ್ಟಿದೆ ನೋಡಿ ಡಿಸ್ಟೆನ್ಸು, ಇಷ್ಟು ಡಿಸ್ಟೆನ್ಸಲ್ಲಿ ನೀವು ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಸ್ಟಿಚ್ ಆದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನೀವು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರಬೇಕಂದ್ರೆ ನೀವು ಸ್ಟಿಚ್ಚಿಂಗಿಗೆ ಸ್ವಲ್ಪ ಪೇಷನ್ಸಿಂದ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಕಂಪ್ಲೀಟ್ ಆಯಿತು ಇದು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮಗೆ ಈ ಡಿಸೈನ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.